ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವನಿ ವ್ಲಾಗ್ಸ್. ಸೊ ಇವತ್ತು ಮನೆಯಲ್ಲಿನೇ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ಸೊ ನಾನಿಲ್ಲಿ ಮಶ್ರೂಮ್ ಬಿರಿಯಾನಿಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಅಕ್ಕಿ ಮತ್ತು ಮೇಯ್ನಾಗಿ ನಾನು ತೊಗೊಂಡಿರೋದು ಮೆಂತ್ಯ ಸೊಪ್ಪು ಹಾಗೆ ಮಶ್ರೂಮ್. ಸೊ ಇದಕ್ಕೆ ಬೇಕಾಗಿರುವಂಥ ಮಸಾಲಾನ ನಾವು ರೆಡಿ ಮಾಡ್ಕೊಳ್ಳೋಣ. ಸೊ ಮಶ್ರೂಮ್ ಬಿರಿಯಾನಿಗೆ ಏನೇನು ಮಸಾಲ ಬೇಕು ಅಂತ. ಸೊ ಮೊದಲಿಗೆ ನಾನು ಜೀರಿಗೆ, ಸೋಂಪುಕಾಳು ಮತ್ತು ಏಲಕ್ಕಿ, ಚಕ್ಕೆ, ಲವಂಗನ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಸೊ ಹಾಗೆಯೇ ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಮೆಣಸಿನ್ಕಾಯಿ, ಇಲ್ಲಿ ಮೇಯ್ನ್ ಆಗಿರೋದು ಮೆಂತ್ಯ ಸೊಪ್ಪು. ಸೊ ಮೆಂತ್ಯ ಸೊಪ್ಪನ್ನ ಎಷ್ಟು ನೀವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಜಾಸ್ತಿ ತೊಗೊಂಡ್ರೂ ಕೂಡ ಇದು ಒಂದು ಟೇಸ್ಟ್ ಆಗೇ ಬರುತ್ತೆ. ಸೊ ಹಾಗೆಯೇ ಇಲ್ಲಿ ನಾನು ಮೆಣಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಒಂದು ಇಬ್ಬರಿಗೆ ಒಂದು ಖಾರಕ್ಕೆ ಇದು ಕಡಿಮೆ ಇದೆ ಖಾರ. ಸೊ ಹಾಗಾಗಿ ನಾನು 6ರಿಂದ 7 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ನಂತರ ಇಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿನ ತೊಗೊಂಡು ಮತ್ತು ಹಾಗೆಯೇ ಇದ್ರ ಜೊತೆಯಲ್ಲಿ ಕೊಬ್ಬರಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕೊಬ್ಬರಿನ ಆ್ಯಡ್ ಮಾಡಿಕೊಂಡು ಮಸಾಲಾನ ರೆಡಿ ಮಾಡಿಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನಂತರ ಒಂದು ಸ್ಟವ್ ಮೇಲೆ ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಎಣ್ಣೆನ ಹಾಕ್ಬಿಟ್ಟು ಕಾಯಕ್ಕಿಟ್ಟು ನೆಕ್ಸ್ಟ್ ಅದರಲ್ಲಿ ಮಾಮೂಲಿ ಒಗ್ಗರಣೆಗೆ ಏನೇನು ಬೇಕಾಗತ್ತೆ ಸಾಸಿವೆ, ಕರಿಬೇವು, ಏಲಕ್ಕಿ ಮತ್ತು ಸೋಂಪು, ಜೀರಿಗೆ ಇದನ್ನೆಲ್ಲ ಒಗ್ಗರಣೆ ಮಾಡಿಕೊಂಡು ನಿಮಗೆ ಬೇಕಾದರೆ ಇಲ್ಲಿ ಮತ್ತೆ ಆ್ಯಡ್ ಮಾಡ್ಕೊಬೋದು. ಏಲಕ್ಕಿ ಮತ್ತು ಶುಂಠಿ, ಚಕ್ಕೆ, ಲವಂಗ ಎಲ್ಲ ಆ್ಯಡ್ ಮಾಡ್ಕೊಬೋದು ಇದಕ್ಕೆ ಬೇಕಂದರೆ. ಸೊ ನಾನೇನೆಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಸಲ ನಾನು ಪೇಸ್ಟ್ನ ಹಾಕ್ತಾಯಿದ್ದೀನಿ. ಗ್ರೈಂಡ್ ಮಾಡ್ಕೊಂಡಿರೋ ಎಲ್ಲ ಪೇಸ್ಟ್ನ ಕೂಡ ಇದರಲ್ಲಿ ನಾನು ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಆದಮೇಲೆ. ಸೊ ನಂತರ ಇದು ಸ್ವಲ್ಪ ಬಾಡಿ ಒಂದು ಸ್ವಲ್ಪ ಬ್ರೌನ್ ಕಲರ್ಗೆ, ಒಂದು ಸ್ವಲ್ಪ ಗೋಲ್ಡಿಶ್ ಬ್ರೌನ್ ಕಲರ್ಗೆ ಬಂದಾದಮೇಲೆ ನಾನು ಮಶ್ರೂಮ್ನ ಹಾಕ್ಕೋತಾ ಇದ್ದೀನಿ. ಮಶ್ರೂಮ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೇ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಬೇಕಾಗತ್ತೆ. ಇದಕ್ಕೆ ಉಪ್ಪು ಮತ್ತು ಅರಿಶಿನ ನಾನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗೋವರೆಗೂ ಚೆನ್ನಾಗಿ ಒಂದು ಸ್ವಲ್ಪ ಹಿಡಿಬೇಕು. ಉಪ್ಪು ಖಾರ ಎಲ್ಲ ಅದಕ್ಕೆ ಹಿಡಿಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಅರಿಶಿನ ಹಾಕ್ಕೋತಾ ಇದ್ದೀನಿ. ಮತ್ತು ಇದರ ಜೊತೆಯಲ್ಲಿ ನಾನು ಒಂದು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನಿಮಗೆ ಇವಾಗ ಸದ್ಯಕ್ಕೆ ಅದು ಎಷ್ಟು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗೋದಕ್ಕೆ ನೀವು ಹಾಕೊಬೋದು ಉಪ್ಪು. ನಂತರ ನೀವು ಟೇಸ್ಟ್ ನೋಡ್ಕೊಂಡು ಬೇಕಾದರೆ ಆಮೇಲೆ ಹಾಕ್ಕೋಬೋದು. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಏಕೆಂದರೆ ನಾನು ತೊಗೊಂಡಿರೋ ಈ ಒಂದು ಸ್ವಲ್ಪ ಮಶ್ರೂಮ್ ಹಾಡಿದಂಗಿದೆ. ಸೊ ಹಾಗಾಗಿ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಜಾಸ್ತಿನೇ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಇದು ಮತ್ತೆ ಫ್ರೈ ಆಗಿಲ್ಲ ಇವಾಗ ಅಂತಂದರೆ ಆಮೇಲೆ ಅಂದಲ್ಲಿ ಚೆನ್ನಾಗಿ ಫ್ರೈ ಆಗೋಲ್ಲ. ಏಕೆಂದರೆ ಮಸಾಲ ಎಲ್ಲ ಹಾಕಿದ್ಮೇಲೆ ಫ್ರೈ ಆಗೋಕ್ಕೆ ಬೇಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಂಗಾಗಿ ನಾನು ಮೊದಲೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಷ್ಟು ಚೆನ್ನಾಗಿ ನಿಮಗೆ ಫ್ರೈ ಆಗುತ್ತೋ ಅಷ್ಟು ಸಾಧ್ಯ ನೀವು ಫ್ರೈ ಮಾಡ್ಕೊಬೇಕಾಗತ್ತೆ. ಏಕೆಂದರೆ ಇಲ್ಲಿ ಇವಾಗ ಫ್ರೈ ಆದ್ರೇ ಅನ್ನದಲ್ಲಿ ಕರೆಕ್ಟ್ ಆಗುತ್ತೆ. ಇವಾಗ ಫ್ರೈ ಆಗಿಲ್ಲ ಅಂದರೆ ಮತ್ತೆ ನಾವೆಲ್ಲ ಮಸಾಲ ಮಾಡಿದ್ಮೇಲೆ ಆಗೋದಿಲ್ಲ. ಸೊ ನಾನು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಸೊ ಇವಾಗ ನಾನು ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಏನೇನು ನಾನು ರುಬ್ಕೊಂಡಿದ್ನಲ್ವ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಅದನ್ನೆಲ್ಲ ಮತ್ತೆ ಹಾಕ್ಬಿಟ್ಟು ನೀಟಾಗಿ ಅದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕಾಗತ್ತೆ. ಹಾಗಾಗಿ ಹಾಕ್ಬಿಟ್ರೆ ಮತ್ತು ಅದು ಟೇಸ್ಟ್ ಬರೋದಿಲ್ಲ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಇರಬೇಕು. ನಾನು ಇವಾಗ ಟೊಮೆಟೊ ಹಾಕ್ತಾಯಿಲ್ಲ. ಸೊ ಕೊನೆಯಲ್ಲಿ ಹಾಕ್ತಾಯಿದ್ದೀನಿ. ಸೊ ಇದ್ರ ಜೊತೆಗೇ ಈಗ ಸ್ವಲ್ಪ ಬಿರಿಯಾನಿ ಮಸಾಲಾನ ಹಾಕ್ಕೊಬೇಕಾಗತ್ತೆ. ಸ್ವಲ್ಪ ಫ್ಲೇವರಿಗೋಸ್ಕರ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಇದನ್ನೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ. ಸೊ ನಾನು ಯೂಶ್ವಲಿ ಯಾವಾಗಲೂ ಮಾಡಬೇಕಾದ್ರೆ ಈ ಒಂದು ಬಿರಿಯಾನಿ ಮಸಾಲಾನ ಆ್ಯಡ್ ಮಾಡ್ಕೊತೀನಿ. ಏಕೆಂದರೆ ಫ್ಲೇವರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ಲು ಸಖತ್ತಾಗಿ ಬರ್ತಾ ಇರುತ್ತೆ. ಸೊ ಇಫ್ ಇನ್ ಕೇಸ್ ಯಾರೋ ಇದ್ರೂ ಯೂಸ್ ಮಾಡ್ತಿಲ್ಲ ಅಂತಂದರೆ ಒಂದು ಸರಿ ಜಸ್ಟ್ ಟ್ರೈ ಕೊಡಿ, ಒಂದು ಸರಿ ಚೆನ್ನಾಗಿರುತ್ತೆ. ಸೊ ಈ ಥರ ಒಂದು ಫೈನಲ್ ಈ ಅಕ್ಕಿ ಹಾಕೋಕ್ಕೂ ಮುಂಚೆ ಈ ಥರ ಒಂದು ಲುಕ್ ಇದೆ ನೋಡಿ. ಚೆನ್ನಾಗಿ ಒಂದು ಸ್ವಲ್ಪ ಗ್ರೀನಿಶ್ ಆಗಿ ಬಂದಿದೆ. ನಾನು ಗ್ರೀನಿಶ್ ಬೇಕಂತಲೇ ಎಲ್ಲನೂ ಒಂದು ಸ್ವಲ್ಪ ಗ್ರೀನಲ್ಲೇ ಮಾಡ್ಕೋತಾ ಇದ್ದೀನಿ. ತುಂಬ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ, ಪುದೀನ ಇದನ್ನೆಲ್ಲ ಹಾಕ್ಕೊಂಡು ಸೊ ಸ್ವಲ್ಪ ಗ್ರೀನಿಶ್ ಆಗಿ ಚೆನ್ನಾಗಿದೆ ನೋಡೋದಕ್ಕೆ.
ಸೊ ನನಗೆ ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಸೊ ನಿಮಗೆ ಯಾವ ಕಲರ್, ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂತಂದರೆ ಕಲರ್ ಡಿಫರ್ ಆಗುತ್ತೆ, ಕೆಂಪು ಮೆಣಸಿನ್ಕಾಯಿ ಕೂಡ ಹಾಕೊಬೋದು, ಇಲ್ಲ ಒಬ್ಬೊಬ್ಬರು ಚಿಲ್ಲಿ ಪೌಡ್ರು ಕೂಡ ಹಾಕೋತಾರೆ. ಸೊ ನನಗೆ ಗ್ರೀನ್ ಚಿಲ್ಲಿ ಇಷ್ಟ, ಸ್ವಲ್ಪ ಕಲರಿಶ್ ಆಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ, ಗ್ರೀನಿಶ್ ಆಗಿರುತ್ತೆ ಅಂತೇಳಿ ನಾನೆಲ್ಲ ಗ್ರೀನಲ್ಲೇ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಅಕ್ಕಿನ ಆ್ಯಡ್ ಮಾಡಿಕೊಂಡ್ರೆ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಈ ಒಂದು ಸ್ಟೇಜ್ನಲ್ಲೇ. ಒಬ್ಬೊಬ್ಬರು ಅಕ್ಕಿ ಈ ಸ್ಟೇಜಲ್ಲಿ ಒಬ್ಬೊಬ್ಬರು ನೀರು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಹಾಕ್ತಾರೆ, ಆದರೆ ನನಗೆ ಅದು ಅಭ್ಯಾಸ ಇಲ್ಲ. ಸೊ ನಾನು ಹೀಗೆ ಮಾಡ್ತೀನಿ, ಏಕೆಂದರೆ ಅದು ಸ್ವಲ್ಪ ಇದರಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಬೇಕು. ಅಕ್ಕಿ ಹಾಕಿದ್ಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಆಗಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಒಂದು 2 ಮಿನಿಟ್ಸ್ವರೆಗೂ ನಾನು ಚೆನ್ನಾಗಿ ತಿರುಗಿಸ್ತಿರ್ತೀನಿ. ಸೊ ಆವಾಗ ಅದನ್ನು ಒಂದು ಸ್ವಲ್ಪ ಟೇಸ್ಟು ಬರುತ್ತೆ ಅಂತ ನಾನು ಕಲ್ತಿರೋದು ಇದು ಒಂದು ವಿಧಾನ. ಸೊ ನಿಮಗೆ ಹೆಂಗೆ ಅನಿಸುತ್ತೆ ಹಾಗೆ ಮಾಡಿ, ಏಕೆಂದರೆ ಒಬ್ಬೊಬ್ಬರು ನೀರು ಕಾಯಿಸ್ಬಿಟ್ಟು ಆಮೇಲೆ ಅಕ್ಕಿ ಹಾಕ್ತಾರೆ. ಸೊ ನಾನು ಈ ಥರನೇ ಮಾಡಿಬಿಟ್ಟು ಆಮೇಲೆ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಕುದಿ ಬರೋವರೆಗೂ, ಒಂದು ಸ್ವಲ್ಪ ನೀರು ಸ್ವಲ್ಪ ಬಿಸಿ ಆಗೋವರೆಗೂ ಈ ಥರನೇ ನಾನು ಮಾಡ್ಕೋತೀನಿ. ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ಆಮೇಲೆ ನಾನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ. ಸೊ ಇದೇ ಟೈಮ್ನಲ್ಲಿ ನಾವು ಉಪ್ಪು ಕೂಡ ಉಪ್ಪು ರುಚಿ ಕೂಡ ನೋಡಿಬಿಟ್ಟು ಆಮೇಲೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಮತ್ತು ಆ್ಯಡ್ ಕೂಡ ಮಾಡ್ಕೊಬೋದು. ಸೊ ಇದೇ ಥರನೇ ನಾವು ಈ ಟೈಮ್ನಲ್ಲಿ ಉಪ್ಪಾಕಿ ನಾವು ರುಚಿನ ನೋಡಿದಾದಮೇಲೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಒಂದು ಸ್ವಲ್ಪ ಆ ಮಸಾಲೆ ಅನ್ನಕ್ಕೆ ಮತ್ತು ಹಿಡಿಬೇಕು. ಆ ಮಸಾಲೆ ಏನು ಹಾಕಿದ್ದೀವಿ ಮತ್ತು ಅಕ್ಕಿ ಏನು ಹಾಕಿದ್ದೀವಲ್ವ, ಅದು ಸ್ವಲ್ಪ ತಿರುಗಿಸಿದಾಗ ಮಸಾಲೆ ಮತ್ತು ಅಕ್ಕಿ ಚೆನ್ನಾಗಿ ಸ್ವಲ್ಪ ಹಿಡಿಯುತ್ತೆ. ಸ್ವಲ್ಪ ತಿರುಗಿಸ್ತಾ ಚೆನ್ನಾಗಿ ಒಂದೆರಡು ನಿಮಿಷ ಒಂದು ಸ್ವಲ್ಪ ತಿರುಗಿಸಿದಾದಮೇಲೆ ನಾವು ನೋಡಿಕೊಂಡು ಅಕ್ಕಿ ಎಷ್ಟು ಹಾಕಿರ್ತೀವೋ ಅದರ 2ರಷ್ಟು ನೀರನ್ನ ಹಾಕ್ಕೊಬೇಕಾಗತ್ತೆ. ನಾನಿಲ್ಲಿ ನಮ್ಮ ಮನೆಗೆ ಅಂತೇಳಿ ನಾನು ಸ್ವಲ್ಪ ಚಿಕ್ಕ ಗ್ಲಾಸಲ್ಲಿ 4 ಗ್ಲಾಸ್ ಚಿಕ್ಕ ಗ್ಲಾಸಲ್ಲಿ ಟೀ ಕುಡಿಯೋ ಗ್ಲಾಸಲ್ಲಿ ನಾನೊಂದು 4 ಗ್ಲಾಸ್ ಹಾಕ್ಕೊಂಡಿದ್ದೆ. ಸೊ 8 ಗ್ಲಾಸ್ ಅಳತೆನಲ್ಲಿ ನಾನು ದೊಡ್ಡ ಲೋಟದಲ್ಲಿ 2.5 ಲೋಟ ನಾನು ನೀರು ಹಾಕ್ಕೊತಾ ಇದ್ದೀನಿ. ಅಕಸ್ಮಾತ್ ನನಗೆ ಇವಾಗ ನೀರು ಇನ್ನೂ ಬೇಕನ್ನಿಸ್ತು, ಸೊ ಅದಕ್ಕೆ ನಾನು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮ ಮನೆಗಳಲ್ಲಿ ನೀವು ಎಷ್ಟು ಅಕ್ಕಿಗೆ ನೋಡ್ಕೊಂಡು ಮಾಡ್ಕೋತೀರೋ ಸ್ವಲ್ಪ ಅಷ್ಟಕ್ಕೆ ತಕ್ಕಂತೆ ನೀರನ್ನ ಹಾಕ್ಕೊಂಡು ನೀವು ಮಾಡ್ಕೊಬೋದು, ರುಚಿಯಾಗಿರುತ್ತೆ. ಸೊ ನಾನಿಲ್ಲಿ ನೀರನ್ನ ಹಾಕಿ ತಿರುಗಿಸಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ. ಒಂದು ಸ್ವಲ್ಪ ನೀರು ಸ್ವಲ್ಪ ಬಿಸಿ ಆಗಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಒಂದು ಸ್ವಲ್ಪ ಗ್ರೀನಿಶ್ ಆಗಿ ಬರ್ತಾ ಇದೆ. ಸ್ವಲ್ಪ ನಾನು ತಿರುಗಿಸ್ತಾ ಇದ್ದೀನಿ ಇಲ್ಲಿ, ಏಕೆಂದರೆ ತಳ ಹತ್ತಬಾರ್ದು ಅಂತೇಳಿ. ಸೊ ಇದೇ ಟೈಮ್ನಲ್ಲಿ ನಾನು ರುಚಿ ನೋಡಿಕೊಂಡು ನನಗಿನ್ನು ಸ್ವಲ್ಪ ಉಪ್ಪು ಅವಶ್ಯಕತೆ ಇತ್ತು, ಸೊ ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಅಷ್ಟೇ ಈ ಟೈಮ್ನಲ್ಲಿ ನೀವು ರುಚಿ ನೋಡಿಕೊಂಡು ಉಪ್ಪು ಬೇಕಾ ಇಲ್ಲ ಏನಾದರೂ ಖಾರ ಏನಾದರೂ ಸ್ಪೈಸಸ್ ನೀವು ಆ್ಯಡ್ ಮಾಡ್ಕೊಬೇಕು ಅಂತ ಅನಿಸಿದ್ರೆ ಈ ಟೈಮ್ನಲ್ಲೇ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಸೊ ನಾನಿಲ್ಲಿ ಕೊನೆಯಲ್ಲಿ ನಾನು ಒಂದು ಅರ್ಧ ಟೊಮ್ಯಾಟೊ ಆಗೋಷ್ಟು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಹಚ್ಕೊಂಡು ಇಟ್ಕೊಂಡಿದ್ದೆ ಬೇಕಾಗುತ್ತೇನೋ ಅಂತ, ಬಟ್ ನನಗಷ್ಟು ಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ನನಗೆ ಒಂದು ಅರ್ಧ ಅಷ್ಟೇ ಸಾಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಅರ್ಧ ಅಷ್ಟೇ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಮತ್ತು ಈ ಟೈಮ್ನಲ್ಲಿ ಬೇಕಾದರೆ ನೀವು ಇನ್ನೊಂದು ಸಾರಿ ಟೇಸ್ಟ್ ನೋಡಿಬಿಟ್ಟು ಬೇಕಾದರೆ ಏನಾದರೂ ಉಪ್ಪು ಶಾರ್ಟೇಜ್ ಇದೆಯಾ ಇಲ್ಲ ಏನಾದರೂ ಸ್ಪೈಸಸ್ ಕಡಿಮೆ ಆಗಿದೆಯಾ ಅಂತೇಳಿ ನೋಡಿಕೊಂಡು ಚೆನ್ನಾಗಿ ಒಂದು ಸರಿ ತಿರುಗಿಸ್ಕೊಂಡು ನೀಟಾಗಿ ಆರಾಮಾಗಿ ಮತ್ತೆ ನೀವು ಆ್ಯಡ್ ಮಾಡ್ಕೊಳ್ಬೇಕಂದ್ರೆ ಮತ್ತು ನೀವು ಕುಕ್ಕರ್ ಲಿಡ್ನ ನೀವು ಕ್ಲೋಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾನು ಎಲ್ಲ ಇನ್ನೊಂದು ಸಾರಿ ಒಂದು ಸ್ವಲ್ಪ ನಾನು ರುಚಿ ನೋಡ್ತಾ ಇದ್ದೀನಿ. ಇನ್ನೊಂದು ಸಾರಿ ಎಲ್ಲ ರುಚಿ ಕರೆಕ್ಟಾಗಿದೆಯಾ ಇಲ್ವಾ ಏನು ಅಂತ ಚೆಕ್ ಮಾಡಿಕೊಂಡು ಇನ್ನೊಂದು ಸಾರಿ ಕೆಳಗಡೆವರೆಗೂ ಪೂರ್ತಿ ನಾನು ತಿರುಗಿಸ್ಕೊಂಡು ನಾನು ರುಚಿ ನೋಡಿ ನೀಟಾಗಿ ನಾನು ನೋಡಿಕೊಂಡು ಇನ್ನೂ ಏನಾದರೂ ಬೇಕಾಗುತ್ತಾ ಅಂತ ನೋಡಿ ಚೆಕ್ ಮಾಡಿ ನಾನು ಮತ್ತೆ ಕುಕ್ಕರ್ ಲಿಡ್ನ ನಾನು ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಈ ಟೈಮ್ನಲ್ಲೇ ಮೇಯ್ನ್ ಆಗಿರೋದು, ಇಫ್ ಇನ್ ಕೇಸ್ ಏನಾದರೂ ಉಪ್ಪು ಬೇಕಾ, ಏನಾದರೂ ಗರಂ ಮಸಾಲ ಆ್ಯಡ್ ಮಾಡ್ಕೊತೀರಾ ಇಲ್ಲ ಏನಾದರೂ ನೀವು ಬಿರಿಯಾನಿ ಮಸಾಲ ಆ್ಯಡ್ ಮಾಡ್ಕೊತೀರಾ, ಏನಾದರೂ ಈ ಥರ ಇತ್ತು ಅಂತಂದರೆ ಆ್ಯಡ್ ಮಾಡ್ಕೊಬೋದು. ಸೊ ನಂದಿಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಈಗ ಆಲ್ರೆಡಿ ಒಂದು ವಿಷಲ್ ಆಯಿತು. 2 ವಿಷಲ್ಸ್ನ ಮಾಡಿಸ್ಕೊಳ್ಳಿ. ನಂದು 2 ವಿಷಲ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇಲ್ಲಿ ತೆಗೆದಾಗ ಈ ರೀತಿಯಾಗಿರುವಂತಹ ಔಟ್ಲುಕ್ ನಂದು ರಿಸಲ್ಟ್ ಬಂದಿದೆ. ಸೊ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ, ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತೇಳಿ. ಸೊ ಕರೆಕ್ಟಾಗಿ ಆಗಿದೆ, ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಯಾವ ಥರ
ಒಂದು ಗಮ್ಮ ಅಂತ ಬರ್ತಾ ಇದೆ. ಅದು ನನಗೆ ಗೊತ್ತಾಗ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ, ಅನ್ನಿಸ್ತಾ ಇದೆ ಎಷ್ಟು ನೀಟಾಗಿ ಎಷ್ಟು ಉದ್ರಾಗಿ ಬಂದಿದೆ ಅನ್ನ, ಚೆನ್ನಾಗಿದೆ ಅಂತ ನನಗೆ ಅದು ನೋಡಿದ ತಕ್ಷಣ ಗೊತ್ತಾಯಿತು. ಸೊ ನೋಡಿ ಯಾವ ರೀತಿ ಬಂದಿದೆ ಅಂತ. ಸೊ ತೆಗಿತಾ ಇದ್ರೇ ಹೂವು ಥರ ಆಗಿದೆ ಅನ್ನ. ಸೊ ನನಗಲ್ಲಿ ಫ್ಲೇವರ್ಸ್ ಮತ್ತು ಸ್ಮೆಲ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ, ಅರೋಮಾ ಚೆನ್ನಾಗಿದೆ. ಏಕೆಂದರೆ ನಾನು ಬಿರಿಯಾನಿ ಸ್ವಲ್ಪ ಮಸಾಲ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದೆ, ಮತ್ತು ಅದೊಂದು ಪುದೀನ ಮತ್ತು ಕೊತ್ತಂಬರಿ ಮತ್ತು ನಾನು ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡಿದ್ನಲ್ವ, ಸೊ ಅದ್ರದ್ದು ಫ್ಲೇವರ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವು ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನಾನು ಹೇಳಿರುವಂಥದ್ದು ಬಿರಿಯಾನಿ ಮಸಾಲ ಒಂದು ಸಾರಿ ಆ್ಯಡ್ ಮಾಡಿ ಟ್ರೈ ಮಾಡದೇ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ, ಬಿರಿಯಾನಿ ಮಸಾಲ ಒಂದು ಸ್ವಲ್ಪ ಆ್ಯಡ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ಬೇಕಾಗಿರೋದು ಮೇಯ್ನ್ ಅಂತಂದರೆ, ಯಾರು ಈ ನಾನ್ ವೆಜ್ ಎಲ್ಲ ತಿನ್ನಲ್ಲ, ಸೊ ಅವರು ಈ ಥರ ಒಂದು ಟೇಸ್ಟ್ನ ಮಾಡಿಕೊಂಡು ಫುಲ್ಲು ಟೇಸ್ಟಿಯಾಗಿ ನೀವು ಊಟನ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಗ್ರೀನಿಶ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಒಂದು ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇದು ನನ್ನದು ಫಸ್ಟು ವ್ಲಾಗ್, ಫಸ್ಟು ವೀಡಿಯೋ, ಲಾಂಗ್ ವೀಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಒಂದು ಚಾನಲ್ಗೆ. ಇದು ಒಂದು ನಾನು ಎಲ್ಲರ ಹತ್ರನೂ ಕೇಳ್ಕೊತಾ ಇದ್ದೀನಿ. ಸೊ ಈ ಒಂದು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೇಗಿದೆ ಅಂತ ಹೇಳ್ಬಿಟ್ಟು ಇದೊಂದು ಸ್ವಲ್ಪ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಗಿದೆ ಅಂತ. ಇದು ನನ್ನದು ಫಸ್ಟ್ ಟ್ರೈ ಮಾಡ್ತಾ ಇರೋದು, ಯಾವತ್ತೂ ನಾನು ಅಪ್ಲೋಡ್ ಮಾಡಿಲ್ಲ. ಸೊ ಪ್ಲೀಸ್ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ತಿಳಿಸಿ. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್.